ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ನಮೋ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಚಾನೆಲ್ ಭಕ್ತಿ ಸಾಗರಕ್ಕೆ ಸ್ವಾಗತ. ಇಂದು ನಾವು ಬಹಳ ಪವಿತ್ರವಾದ ದಿನವಾದ ಅಕ್ಷಯ ತೃತೀಯ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ಮಾಡಿದ ಪುಣ್ಯ, ದಾನ, ಜಪ ಎಲ್ಲವೂ ಅಕ್ಷಯವಾಗಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಪುರಾಣಗಳಲ್ಲೂ ಹೇಳಲಾಗಿದೆ. ಈ ಶುಭ ದಿನದಲ್ಲಿ ಯಾವ ಮಂತ್ರಗಳನ್ನು ಜಪಿಸಬೇಕು ಹಾಗೂ ಅವುಗಳಿಂದ ನಮಗೆ ಏನು ಫಲ ಸಿಗುತ್ತದೆ ಮತ್ತು ಇಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಯೋಣ. ಅಕ್ಷಯ ತೃತೀಯ ದಿನವು ಭವಿಷ್ಯ ಪುರಾಣ, ಮತ್ಸ್ಯ ಪುರಾಣ, ಪದ್ಮ ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ, ಸ್ಕಂದ ಪುರಾಣಗಳಲ್ಲಿ ವಿಶೇಷವಾದ ಉಲ್ಲೇಖವನ್ನು ಹೊಂದಿದೆ. ಅಕ್ಷಯ ತೃತೀಯದಂದು ದಾನ ಮಾಡುವುದರ ಪ್ರಯೋಜನವೇನು? ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯ ಎಂದರೇನು? ಅಕ್ಷಯ ಪದದ ಅರ್ಥವು ಅದು ಹಾಳಾಗದ ಅಥವಾ ಖಾಲಿಯಾಗದ ಎಂಬರ್ಥವನ್ನು ನೀಡುತ್ತದೆ. ಈ ದಿನ ಮಾಡಿದ ಜಪ, ತಪಸ್ಸು, ಜ್ಞಾನ ಮತ್ತು ದಾನವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಆದ್ದರಿಂದ ಇದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ. ಈ ಅಕ್ಷಯ ತೃತೀಯ ದಿನವು ಭವಿಷ್ಯ ಪುರಾಣ, ಮತ್ಸ್ಯ ಪುರಾಣ, ಪದ್ಮ ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ, ಸ್ಕಂದ ಪುರಾಣಗಳಲ್ಲಿ ವಿಶೇಷ ಉಲ್ಲೇಖನವನ್ನು ಹೊಂದಿದೆ. ಈ ದಿನ ಯಾವುದೇ ಶುಭ ಕೆಲಸ ಮಾಡಿದರೂ ನೀವು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ದಿನ ಎಲ್ಲ ದೇವರುಗಳನ್ನು ಮತ್ತು ಪಿತೃಗಳನ್ನು ಸಹ ಪೂಜಿಸಲಾಗುತ್ತದೆ. ವೈಶಾಖ ತಿಂಗಳು ವಿಷ್ಣುವಿಗೆ ಬಹಳ ಪ್ರಿಯವಾಗಿದೆ ಮತ್ತು ವಿಶೇಷವಾಗಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಈ ತಿಂಗಳಲ್ಲಿ ಪೂಜಿಸಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಬೆಳಗ್ಗೆ ಸ್ನಾನ ಮಾಡುವ ಮೂಲಕ ಮತ್ತು ವಿಷ್ಣುವನ್ನು ಪೂಜಿಸುವ ಮೂಲಕ ಅಥವಾ ವಿಷ್ಣು ಪೂಜೆಯ ಕಥೆಯನ್ನು ಕೇಳುವ ಮೂಲಕ ಮಾನವರು ಮೋಕ್ಷದ ಭಾಗವಾಗುತ್ತಾರೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯವನ್ನು ಶುಭ ಸಮಯವೆಂದು ನೋಡಲಾಗುವುದು. ಈ ದಿನ ಯಾವುದೇ ಮುಹೂರ್ತವಿಲ್ಲದೆ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ. ಈ ದಿನ ಶಾಪಿಂಗ್ ಮಾತ್ರವಲ್ಲದೆ ಅನೇಕ ಜನರು ತಮ್ಮ ಭೂಮಿ ಪೂಜೆ, ಗೃಹ ಪ್ರವೇಶ, ಮದುವೆ ಸಮಾರಂಭ ಅಥವಾ ಇತರ ಶುಭ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಅಕ್ಷಯ ತೃತೀಯ ದಿನದಂದು ಈ ಎಲ್ಲ ಕಾರ್ಯಗಳನ್ನು ಶುಭ ಸಮಯವನ್ನು ನೋಡದೆಯೂ ಮಾಡಬಹುದು. ಪೌರಾಣಿಕ ಅವಧಿಯಲ್ಲಿ ವಿಷ್ಣುವಿನ 3 ಅವತಾರಗಳು ಅಕ್ಷಯ ತೃತೀಯ ದಿನದಂದು ಬಹಿರಂಗಗೊಂಡಿದೆ. ಅಷ್ಟೇ ಅಲ್ಲದೆ ಮಾತಂಗಿ ದೇವಿ ಮತ್ತು ಅನ್ನಪೂರ್ಣಾ ದೇವಿ ಕೂಡ ಈ ದಿನ ಬಹಿರಂಗಗೊಂಡರು. ಅಕ್ಷಯ ತೃತೀಯದ ಹಿಂದಿನ ಪೌರಾಣಿಕ ಕಥೆಯೇನು ಎಂಬುದನ್ನು ಸ್ವಲ್ಪ ತಿಳಿಯೋಣ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀಹರಿಯ 6ನೇ ಅವತಾರವಾದ ಪರಶುರಾಮನ ಅವತಾರವು ಅಕ್ಷಯ ತೃತೀಯ ದಿನದಂದು ಬಹಿರಂಗಗೊಂಡಿತ್ತು. ಬ್ರಾಹ್ಮಣನಾಗಿ ಜನಿಸಿದರೂ ಸಹ ಸ್ವಭಾವತಃ ತುಂಬಾ ಆಕ್ರಮಣಕಾರಿ ಮತ್ತು ಕೋಪವುಳ್ಳವನು ಎಂದು ಪರಿಗಣಿಸಲಾಗಿದೆ. ಬ್ರಾಹ್ಮಣನಾಗಿದ್ದರೂ ಅವರಿಗೆ ಕ್ಷತ್ರಿಯ ಗುಣಗಳು ಇದ್ದವು. ಇದರ ಹಿಂದೆ ಅವನ ಜನ್ಮದ ಒಂದು ವಿಚಿತ್ರ ಕಥೆ ಇದೆ. ಪ್ರಾಚೀನ ಕಾಲದಲ್ಲಿ ಕನೌಜನ ರಾಜನ ಮಗಳ ಹೆಸರು ಸತ್ಯವತಿ. ಈಕೆ ಭೃಗು ಋಷಿಯ ಮಗನನ್ನು ಮದುವೆಯಾದರು. ವಿವಾಹವಾಗಿ ಹಲವು ಸಮಯ ಕಳೆದರೂ ಈ ದಂಪತಿಗಳಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗಿರುವುದಿಲ್ಲ. ಆಗ ಸತ್ಯವತಿ ತನ್ನ ಮಾವ ಭೃಗು ಋಷಿಯಿಂದ ಆಶೀರ್ವಾದ ಪಡೆಯಲು ಹೋದಳು. ಸತ್ಯವತಿಯ ತಾಯಿಗೆ ಮಗನೂ ಇರಲಿಲ್ಲ. ಆದ್ದರಿಂದ ತನಗೆ ಗಂಡು ಸಂತಾನವೊಂದು ಪ್ರಾಪ್ತವಾಗುವಂತೆ ಆಶೀರ್ವಾದ ಮಾಡಬೇಕೆಂದು ಭೃಗು ಮಹರ್ಷಿಯ ಬಳಿ ಕೇಳಿಕೊಂಡಳು. ನಂತರ ಭೃಗು ಋಷಿ ಸತ್ಯವತಿಗೆ 2 ಹಣ್ಣುಗಳನ್ನು ಕೊಟ್ಟನು ಮತ್ತು ಸ್ನಾನ ಮಾಡಿದ ನಂತರ ಈ ಹಣ್ಣುಗಳನ್ನು ಅರಳಿ ಮರದ ಕೆಳಗೆ ಮತ್ತು ಆಲದ ಮರದ ಕೆಳಗೆ ಇಟ್ಟು ಗಂಡು ಮಗು ಜನಿಸುವಂತೆ ವರ ನೀಡೆಂದು ಪೂಜಿಸಿ ಈ 2 ಮರವನ್ನು ಆಲಂಗಿಸಿ ನಂತರ ಈ ಹಣ್ಣನ್ನು ಸೇವಿಸು ಎಂದು ಹೇಳಿ ಕಳುಹಿಸುತ್ತಾನೆ. ಸತ್ಯವತಿಯ ತಾಯಿಗೆ ದುರಾಸೆ ಬಂದು ಅವಳು 2 ಹಣ್ಣುಗಳನ್ನು ಬದಲಾಯಿಸಿಕೊಂಡಳು. ಸತ್ಯವತಿಯ ಹಣ್ಣನ್ನು ತಾನೇ ತಿಂದು ಮಗಳಿಗೆ ತನ್ನ ಹಣ್ಣನ್ನು ಕೊಟ್ಟಳು. ಭೃಗು ಋಷಿಗೆ ಈ ವಿಷಯ ತಿಳಿದಾಗ ಅವರು ಸತ್ಯವತಿಗೆ ಕುರಿತು ಹೀಗೆ ಹೇಳುತ್ತಾರೆ: ಈಗ ಬ್ರಾಹ್ಮಣನಾಗಿದ್ದರೂ ನಿಮ್ಮ ಮಗ ಕ್ಷತ್ರಿಯ ಗುಣಗಳಿಂದ ಕೂಡಿರುತ್ತಾನೆ. ಇದರಿಂದ ಅಸಮಾಧಾನಗೊಂಡ ಸತ್ಯವತಿ ಇದು ಆಗಬಾರದು ಎಂದು ಹೇಳಿದಳು. ಆದರೆ ಇದು ಕಾಲ ನಿಶ್ಚಿತವಾಗಿತ್ತು. ಸ್ವಲ್ಪ ಸಮಯದ ನಂತರ ಮಹರ್ಷಿ ಜಮದಗ್ನಿ
ಸತ್ಯವತಿಯ ಗರ್ಭದಿಂದ ಜನಿಸಿದರು. ಮಹರ್ಷಿ ಜಮದಗ್ನಿ ಅವರು ಚಿಕ್ಕವರಿದ್ದಾಗ ರೇಣುಕಾ ಅವರನ್ನು ಮದುವೆಯಾದರು. ಈ ರೀತಿಯಾಗಿ ಪರಶುರಾಮನು ಜನಿಸಿದನು. ಅವರು ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದರೂ ಕರ್ಮದ ಮೂಲಕ ಕ್ಷತ್ರಿಯ ಗುಣಗಳನ್ನು ಹೊಂದಿದ್ದರು. ವಿಷ್ಣುವಿನ 24 ಅವತಾರಗಳಲ್ಲಿ ನರನಾರಾಯಣನ ಅವತಾರವು ಒಂದು ಮುಖ್ಯ ಅವತಾರವೆಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ನರನಾರಾಯಣನ ಅವತಾರದ ಅಕ್ಷಯ ತೃತೀಯದೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಅವತಾರವು ಧರ್ಮದ ಸ್ಥಾಪನೆಗೆ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ನಾರಾಯಣನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಅವತರಿಸಿದರೆ, ನರನು ಅರ್ಜುನನ ರೂಪದಲ್ಲಿ ಅವತರಿಸಿದನು. ನಾರಾಯಣನ ದೃಢತೆಯನ್ನು ಕರಗಿಸಲು ಇಂದ್ರನು ತನ್ನ ಅತ್ಯಂತ ಸುಂದರವಾದ ಅಪ್ಸರೆ ಮತ್ತು ರಂಭಾಳನ್ನು ಕಳುಹಿಸಿದನು. ಆದರೆ ನಾರಾಯಣನು ತನ್ನ ತೊಡೆಯಿಂದ ರಂಭಾಗಿಂತ ಸುಂದರವಾದ ಊರ್ವಶಿಯನ್ನು ನಿರ್ಮಿಸುವ ಮೂಲಕ ಇಂದ್ರನಿಗೆ ಪಾಠವನ್ನ ಕಲಿಸಿದನು. ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಹಯಗ್ರೀವ ಅವತಾರ. ಹಯಗ್ರೀವ ದೇವರನ್ನು ವಿಷ್ಣುವಿನ 16ನೇ ಅವತಾರವೆಂದು ಪರಿಗಣಿಸಲಾಗಿದೆ. ಬ್ರಹ್ಮನಿಂದ ವೇದಗಳನ್ನು ಕದ್ದ ನಂತರ ಮಧು ಕೈಟಭ ಎಂಬ ರಾಕ್ಷಸ ಅದನ್ನು ಪಾತಾಳ ಲೋಕಕ್ಕೆ ತೆಗೆದುಕೊಂಡು ಹೋದನು. ಆಗ ಬ್ರಹ್ಮನು ಅಸಮಾಧಾನಗೊಂಡು ವಿಷ್ಣುವಿನ ಆಶ್ರಯಕ್ಕೆ ಹೋಗುತ್ತಾನೆ. ಅವರು ಧರ್ಮವನ್ನು ರಕ್ಷಿಸಲು ಹಯಗ್ರೀವ ಅವತಾರವನ್ನು ತೆಗೆದುಕೊಂಡು ಮಧು ಕೈಟಭ ರಾಕ್ಷಸನನ್ನು ಸಂಹಾರ ಮಾಡಿ ವೇದಗಳನ್ನು ಬ್ರಹ್ಮದೇವನಿಗೆ ಹಿಂತಿರುಗಿಸಿದನು. ದುರ್ಗಾದೇವಿಯ 10 ಮಹಾವಿದ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ಮಾತಂಗಿ ದೇವಿ ಕೂಡ ಅಕ್ಷಯ ತೃತೀಯ ದಿನದಂದು ಕಾಣಿಸಿಕೊಂಡಳು. ಅವರ ಅವತಾರದ ಕಥೆಯನ್ನು ಸಹ ಬಹಳ ಆಸಕ್ತಿದಾಯಕವಾಗಿ ಹೇಳಲಾಗಿದೆ. ಒಂದು ಕಾಲದಲ್ಲಿ ವಿಷ್ಣು ತಾಯಿ ಲಕ್ಷ್ಮಿಯೊಂದಿಗೆ ಕೈಲಾಸ ಪರ್ವತಕ್ಕೆ ಪಾರ್ವತಿ ದೇವಿಯನ್ನು ಮತ್ತು ಭಗವಾನ್ ಶಿವನನ್ನು ಭೇಟಿಯಾಗಲು ಹೋದನು. ಶಿವ ಪಾರ್ವತಿಯನ್ನು ಸಂತೋಷಗೊಳಿಸಲು ಅವರು ಒಂದಿಷ್ಟು ಖಾದ್ಯವನ್ನು ತೆಗೆದುಕೊಂಡು ಬಂದಿದ್ದರು. ಅವನು ಶಿವನಿಗೆ ಅವುಗಳನ್ನು ಅರ್ಪಿಸುತ್ತಿದ್ದಂತೆ ಅದರ ಕೆಲವು ಭಾಗವು ಭೂಮಿಗೆ ಬಿದ್ದಿತು. ಆ ಬಿದ್ದ ಭಾಗದಿಂದ ಶ್ಯಾಮವರ್ಣ ತಾಯಿ ಮಾತಂಗಿ ದೇವಿ ಜನಿಸಿದಳು. ಆಕೆಯನ್ನು ದುರ್ಗಾದೇವಿಯ ಒಂದು ರೂಪವೆಂದು ಹೇಳಲಾಗುತ್ತದೆ. ತಾಯಿ ಅನ್ನಪೂರ್ಣ ಅವರ ಜನ್ಮದಿನವನ್ನು ಅಕ್ಷಯ ತೃತೀಯ ದಿನದಂದು ಆಚರಿಸಲಾಗುತ್ತದೆ. ಈ ದಿನ ಅನ್ನಪೂರ್ಣಾ ದೇವಿ ಕೂಡ ಕಾಣಿಸಿಕೊಂಡಿದ್ದಳು ಎನ್ನುವ ನಂಬಿಕೆ ಇದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಅನ್ನಪೂರ್ಣಾ ದೇವಿ ಕಾಣಿಸಿಕೊಂಡ ದಿನ ಇದು ವೈಶಾಖ ತಿಂಗಳ ಶುಕ್ಲ ಪಕ್ಷದ 3ನೇ ದಿನವಾಗಿತ್ತು. ಅಕ್ಷಯ ತೃತೀಯದ ದಿನದಂದು ಏನನ್ನಾದರೂ ಖರೀದಿಸುವ ಸಂಪ್ರದಾಯವಿದೆ. ಈ ದಿನ ಚಿನ್ನ ಖರೀದಿಸುವುದು ಶುಭವಾಗಿರುತ್ತದೆ. ಈ ದಿನ ಖರೀದಿಸಿದ ವಸ್ತುವು ಎಂದಿಗೂ ನಾಶವಾಗುವುದಿಲ್ಲ ಎಂದು ನಂಬಲಾಗಿದೆ. ಅಂದರೆ ಅದು ಎಂದಿಗೂ ಮುಗಿಯುವುದಿಲ್ಲ ಅಥವಾ ಖಾಲಿಯಾಗುವುದಿಲ್ಲ ಎಂದು. ಈ ದಿನ ಮಾಡುವ ಬಹಳ ಮುಖ್ಯ ಎನ್ನುವ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರು ಬರಿಗೈಯಲ್ಲಿ ಮನೆಗೆ ಬರಬಾರದು. ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಅಗತ್ಯ ಅಥವಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನನ್ನಾದರೂ ಖರೀದಿಸಬೇಕು. ಅಕ್ಷಯ ತೃತೀಯದಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕಾನೂನುಬದ್ಧವಾಗಿ ಪೂಜಿಸುವ ಸಂಪ್ರದಾಯವಿದೆ. ಆದ್ದರಿಂದ ವಿಶೇಷವಾಗಿ ಈ ದಿನದ ಪೂಜೆಯ ಸಮಯದಲ್ಲಿ ಸ್ವಚ್ಛತೆ ಮತ್ತು ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕು. ಸ್ವಚ್ಛತೆ ಇರುವಲ್ಲಿ ತಾಯಿ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅಕ್ಷಯ ತೃತೀಯಕ್ಕಿಂತ ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಪೂಜಾ ಸ್ಥಳದ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ನಿಮಗಿಷ್ಟವಾದ ಶುದ್ಧವಾದ ಬಟ್ಟೆಯನ್ನು ಧರಿಸಿ. ತುಳಸಿಗೆ ಧರ್ಮ ಗ್ರಂಥಗಳಲ್ಲಿ ಬಹಳ ವಿಶೇಷ ಮತ್ತು ಪೂಜ್ಯ ಸ್ಥಾನವಿದೆ. ಭಗವಾನ್ ವಿಷ್ಣುವಿಗೆ ಮತ್ತು ಲಕ್ಷ್ಮೀ ದೇವಿಗೆ ತುಳಸಿ ಎಂದರೆ ಬಲು ಪ್ರೀತಿ. ಆದ್ದರಿಂದ ಅಕ್ಷಯ ತೃತೀಯ ಶುಭ ದಿನದಂದು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಮುರಿಯಬೇಡಿ ಅಥವಾ ಕೀಳಬೇಡಿ ಎಂದು ಧರ್ಮ ಗ್ರಂಥಗಳಲ್ಲೂ ತಿಳಿಸಲಾಗಿದೆ. ಧರ್ಮ ಗ್ರಂಥಗಳಲ್ಲಿ ಹೇಳಿದ ಪ್ರಕಾರ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಶುಭ ಕಾರ್ಯಗಳಿಗೆ ಅಕ್ಷಯ ತೃತೀಯ ದಿನ ಬಹಳ ವಿಶೇಷವಾದದ್ದು. ಯಾವುದೇ ಶುಭ ಕಾರ್ಯವನ್ನು ಮಾಡಲು ಮನೆಯ ವಾತಾವರಣ ಮತ್ತು ಶಾಂತ ಮನಸ್ಸನ್ನು ಹೊಂದಿರುವುದು ಬಹಳ ಮುಖ್ಯ. ಆದ್ದರಿಂದ ಅಕ್ಷಯ ತೃತೀಯದ ದಿನದಂದು ಇತರರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಲಕ್ಷ್ಮೀ ದೇವತೆ ಮತ್ತು ವಿಷ್ಣು ಕೋಪಗೊಳ್ಳುವ ಮತ್ತು ಅಶಾಂತಿ ಹೊಂದಿರುವ ಜನರ
ಜನರೊಂದಿಗೆ ಇರುವುದೇ ಇಲ್ಲ. ಮನಸ್ಸಿನಲ್ಲಿ ಕೋಪ ಅಥವಾ ಕೆಟ್ಟ ಭಾವನೆಗಳನ್ನು ಹೊಂದಿರಬಾರದು. ಯಾರಿಗೂ ಅಗೌರವವನ್ನ ತೋರಬೇಡಿ. ಈ ದಿನಾಂಕವನ್ನು ಅಬುಜ ಮುಹೂರ್ತದಲ್ಲಿ ರೂಪಿಸಲಾಗಿದೆ. ಈ ದಿನದಂದು ಮಾಡಿದ ಕೆಲಸ ಮತ್ತು ದಾನದ ಫಲಗಳು ನವೀಕರಿಸಬಹುದಾದ ಒಂದು ಅಂತ್ಯವಿಲ್ಲದ ಫಲವನ್ನು ನೀಡುತ್ತದೆ. ಆದ್ದರಿಂದ ನೀವು ಹಿರಿಯರಿಗೆ ಅಗೌರವ ತೋರದಂತೆ ಅಕ್ಷಯ ತೃತೀಯ ದಿನದಂದು ಪ್ರಯತ್ನಿಸಿ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಹೋಗಲು ಬಿಡದಿರಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಏನನ್ನಾದರೂ ದಾನ ಮಾಡುವುದು ಮುಖ್ಯ. ಅಲ್ಲದೆ ಈ ದಿನದಂದು ನೀವು ಎಲ್ಲರಿಗೂ ಗೌರವವನ್ನ ಸಲ್ಲಿಸಲೇಬೇಕು. ಇದು ನಮ್ಮ ಸಂಸ್ಕೃತಿಗೂ ನೀಡುವ ಒಂದು ವರವಾಣಿಕೆ. ನಿಮ್ಮ ಕೈಯಲ್ಲಿ ಚಿನ್ನವನ್ನು ಖರೀದಿಸಲು ಆಗದೇ ಇದ್ದಾಗ ಅಕ್ಷಯ ತೃತೀಯ ದಿನದಂದು ಯಾವುದೇ ನೀರಿನ ಪಾತ್ರೆಯನ್ನು ಸಹ ಕೊಂಡುಕೊಳ್ಳಬಹುದು. ಅಂದರೆ ಗಾಜು, ಮಡಕೆ ಮುಂತಾದ ಪಾತ್ರೆಗಳನ್ನು ದಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಆದರೆ ನೀವು ದಾನ ಮಾಡುವಾಗ ಯಾವಾಗಲೂ ಹೊಸ ಪಾತ್ರೆಯನ್ನು ಮಾತ್ರ ದಾನ ಮಾಡಬೇಕು. ನೀವು ಬಳಸಿದ ಅಥವಾ ಉಪಯೋಗಿಸಿದ ಪಾತ್ರೆಗಳನ್ನು ದಾನ ಮಾಡಲೇಬಾರದು. ಬೇಸಿಗೆಯಲ್ಲಿ ನೀರಿಗೆ ಸಂಬಂಧಿಸಿದ ಶೀತಲ ವಸ್ತುಗಳನ್ನು ದಾನ ಮಾಡುವುದು ಹಿಂದೂ ಧರ್ಮಶಾಸ್ತ್ರದಲ್ಲಿ ಬಹಳ ಮುಖ್ಯವೆಂದು ಮತ್ತು ಶುಭವೆಂದು ಹೇಳಲಾಗಿದೆ. ಗೋಮಾತೆಯ ಸೇವೆಯನ್ನ ಮಾಡಬೇಕು. ಅಕ್ಷಯ ತೃತೀಯದ ದಿನದಂದು ಬೆಲ್ಲವನ್ನು ದಾನ ಮಾಡಿ ಅಥವಾ ಬೆಲ್ಲವನ್ನು ನೀರಿನಲ್ಲಿ ಬೆರೆಸಿ ಕುಡಿಯಿರಿ. ನೀವು ಬಯಸಿದರೆ ಹಿಟ್ಟಿನಲ್ಲಿ ಬೆಲ್ಲವನ್ನು ಬೆರೆಸಿ, ಅಂದರೆ ಸಿಹಿ ರೊಟ್ಟಿಯನ್ನು ತಯಾರಿಸಿ ನಂತರ ಆ ರೊಟ್ಟಿಯನ್ನು ಹಸುಗಳಿಗೆ ಆಹಾರವಾಗಿ ನೀಡಬಹುದು. ಅಷ್ಟು ಮಾತ್ರವಲ್ಲದೆ ಅಕ್ಷಯ ತೃತೀಯದಂದು ನೀವು ಮಾಡುವ ಈ ಪರಿಹಾರವು ನಿಮ್ಮ ಕುಂಡಲಿಯಲ್ಲಿ ಸೂರ್ಯನ ಸ್ಥಾನವನ್ನು ಬಲಪಡಿಸುತ್ತದೆ. ಇದು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಮುಖ್ಯ ಕಾರಣವಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಹೇಳಲಾಗಿದೆ. ಹೃದಯವು ಶಕ್ತಿಯನ್ನು ಪಡೆಯುತ್ತದೆ ಮತ್ತು ಸರ್ಕಾರಿ ವಲಯ ಮತ್ತು ಪೂರ್ವಜರ ಸಂಪತ್ತಿನಿಂದ ಸಂತೋಷವನ್ನು ನೀವು ಪಡೆದುಕೊಳ್ಳುವಿರಿ. ಮತ್ತು ಬಾರ್ಲಿಯನ್ನು ಸಹ ದಾನ ಮಾಡಬಹುದು. ಅಕ್ಷಯ ತೃತೀಯ ದಿನದಂದು ಬಾರ್ಲಿಯನ್ನು ಖರೀದಿಸಿ ವಿಷ್ಣುವಿನ ಪಾದದಲ್ಲಿ ಅರ್ಪಿಸಿ ವಿಷ್ಣುವನ್ನು ಆರಾಧಿಸಿ. ಇದರ ನಂತರ ಬಾರ್ಲಿ ಧಾನ್ಯಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ತಿಜೋರಿಯಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ. ಬಾರ್ಲಿಯನ್ನು ಕನಕ ಎಂದರೆ ಚಿನ್ನ ಎಂದು ಪರಿಗಣಿಸಲಾಗುತ್ತದೆ. ಬಾರ್ಲಿಯ ದಾನವು ಚಿನ್ನದ ದಾನಕ್ಕೆ ಹೋಲುತ್ತದೆ ಎಂದು ಹೇಳಲಾಗಿದೆ. ಅಕ್ಷಯ ತೃತೀಯದ ದಿನದಂದು ಆಹಾರವನ್ನು ದಾನ ಮಾಡುವುದು ಬಹಳ ಸದ್ಗುಣವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಮಾಡಿದ ದೇಣಿಗೆಗಳ ಸದ್ಗುಣವು ಎಂದಿಗೂ ನಿಲ್ಲುವುದಿಲ್ಲ. ಆದ್ದರಿಂದ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಹತ್ತಿರವಿರುವ ಯಾವುದೇ ನಿರ್ಗತಿಕ ವ್ಯಕ್ತಿಗೆ ಅಕ್ಕಿ ಹಿಟ್ಟು ಅಥವಾ ಯಾವುದೇ ಧಾನ್ಯವನ್ನು ದಾನ ಮಾಡಬಹುದು. ನೀವು ಬಯಸಿದರೆ ನೀವು ಅದರ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಕೂಡ ದಾನವನ್ನ ಮಾಡಬಹುದು. ಅನ್ನದಾತು ಸುಖೀಭವ ಅಲ್ಲವೇ ಸ್ನೇಹಿತರೆ? ಇಂತಹ ಪವಿತ್ರ ಮಂತ್ರಗಳು ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಭಕ್ತಿ ಸಾಗರವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಅಕ್ಷಯ ತೃತೀಯದ ಈ ಶುಭ ದಿನದಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ಭಕ್ತಿಯ ವಿಡಿಯೋದಲ್ಲಿ.